ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋನೇ ಅಂತ ಹೇಳ್ಬೋದು. ಏನಂತ ಈಗ ಹೇಳಲ್ಲ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ಒಂದು ಒಳ್ಳೆ ಸ್ಪೆಷಲ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತೊಂದು ಸ್ಪೆಷಲ್ ಡೇ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾವೀಗೊಂದು ರೆಂಟೆಡ್ ಹೌಸಲ್ಲಿ ಇದ್ದೀವಲ್ಲ, ಅಲ್ಲಿಂದ ಬೇರೆ ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗ್ತಿದ್ದೀವಿ. ಸೊ ಏನಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನನಗೂ ಮತ್ತೆ ಅವ್ರಿಗೂ ಕೆಲಸಕ್ಕೆ ಸ್ವಲ್ಪ ನಿಯರ್ ಬೈ ಆಗಲಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಆ ಮನೆ ಹಾಲುಕ್ಸಕ್ಕೆ ಹೋಗ್ತಾ ಇರೋ ಕಾರಣ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನಮ್ಮ ಜೊತೆ ಇವಾಗಿದ್ದಾರೆ ಹನಿ ಇವತ್ತು ನಮ್ಮ ಅತ್ತೆ ಕೂಡ ಇದ್ದಾರೆ, ಪ್ರದಿಯವ್ರು ಕೂಡ ಇದ್ದಾರೆ. ಸೊ ಫಾರ್ ಸ್ಪೆಷಲ್ ನಾನು ಇವತ್ತು ನಮ್ಮ ಅತ್ತೆಯವ್ರ ಕೈಲಿ ಹಾಲುಕಿಸ್ತಿದ್ದೀನಿ, ಬಿಕಾಸ್ ಲಕ್ಕಿ ಚಾಂಪ್ ಅಂತ ಹೇಳ್ಬಿಟ್ಟು. ಯಾವಾಗಲೂ ನಾನೇ ಹಾಲುಕಿಸ್ತಿದ್ದೆ, ನಂಗೆ ಯಾಕೋ ಅದು ಸೆಟ್ ಆಗ್ತಿಲ್ಲ ಅನ್ನಿಸ್ತು. ಹಾಗಾಗಿ ಈ ಸರಿ ನಮ್ಮ ಪಾಪು ಮತ್ತು ನಮ್ಮ ಅತ್ತೆಯವರು ಹಾಲುಕಿಸ್ತಾರೆ ನಮ್ಮ ಮನೆಗೆ. ಸೊ ಬನ್ನಿ ಹೇಗೆ ನಡೀತೆ ನೋಡೋಣ. ಸಿಂಪಲಾಗಿ ಒಂದು ಪೂಜೆ ಮಾಡಿಬಿಟ್ಟು ಹಾಲುಕಿಸ್ಕೊಂಡು ಬರೋಣ. ಹೇಗಿದೆ ಅಂತ ಹೇಳ್ಬಿಟ್ಟು ಮನೆ ನೆಕ್ಸ್ಟ್ ಟೈಮ್ ಹೋಮ್ ಟೂರ್ ಕೊಡ್ತೀನಿ. ಇವಾಗ ಜಸ್ಟ್ ಪೂಜೆ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಮಾಡ್ಬಿಡಮ್ಮ. ಹಾಯ್ ಹಾಯ್. ವಾಸ್ ಮಾಡ್ಕೊಳ್ಳಿ. ಏನು ಮಾಡು? ಈಗ ನಾವು ಮನೆ ಖಾಲಿ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಈಗಿರೋ ಮನೆಗೆ ಕ್ಯಾಬ್ ಬರೋದಿಲ್ಲ. ಅಂದರೆ ನಾನು ಆಫೀಸ್ಗೆ ಹೋಗಬೇಕಾಗಿತ್ತು. ಆಫೀಸ್ಗೆ ಹೋಗ್ಬೇಕಂದ್ರೆ ನನಗೆ ಕ್ಯಾಬ್ ಅಲ್ಲಿಗಂಟ ಅವೈಲಬಲ್ ಇರಲಿಲ್ಲ. ಬಿಯಾಂಡ್ ದ ಲಿಮಿಟ್ ಅಂತ ಬರುತ್ತೆ. ಸೊ ಹಾಗಾಗಿ ನಿಯರ್ ಬೈ ಎಲ್ಲಾದರೂ ಮಾಡೋಣ ಅಂದರೆ, ನನ್ನ ಆಫೀಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಗಂಟ ಹೋಗಿಬಿಟ್ರೆ ನನ್ನ ಹಸ್ಬೆಂಡಿಗೆ ಕೆಲಸಕ್ಕೆ ತುಂಬ ದೂರ ಆಗುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ, ನಿಯರ್ ಎಲ್ಲಾದರೂ ನನ್ನ ಹಸ್ಬೆಂಡ್ ಆಫೀಸ್ ನಿಯರ್ ಎಲ್ಲಾದರೂ ಮನೆ ಮಾಡಿದ್ರೆ, ಸೊ ದಟ್ ನನಗೆ ಕ್ಯಾಬ್ ಕೂಡ ಅಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರ ಅನುಕೂಲಕ್ಕೆ ತಕ್ಕನಾಗೆ ಮನೇನ ನಾವು ನೋಡ್ಕೊಂಡಿದ್ದೀವಿ. ಸೊ ನಮ್ಮ ಮನೆ ಹಾಲುಕ್ಸೋದಕ್ಕೆ ನಮ್ಮಮ್ಮ, ನಮ್ಮ ಅತ್ತೆ, ಹಾಗೆ ನಮ್ಮ ಪುಟಾಣಿ ಹನಿ ಕೂಡ ಇದ್ದಾಳೆ, ನಾನು ಕೂಡ ಇದ್ದೀನಿ. ಸೊ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ವುಮೆನ್ ಎಂಪವರ್ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾರೂ ಗಂಡಸರಿಲ್ಲ. ಅಂದರೆ ನಮ್ಮ ಮಾವಂಗೂ ಕೆಲಸ ಇರುತ್ತೆ, ನನ್ನ ಹಸ್ಬೆಂಡ್ಗೂ ಕೆಲಸ ಇತ್ತು. ಸೊ ರೆಡಿಯಾಗಿ ಬಿಟ್ಬಿಟ್ಟು ಇಲ್ಲಿಗೆ. ಸೊ ಅಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಇಬ್ಬರು ರೆಡಿ ಮಾಡಿಕೊಂಡು ಎಲ್ಲನೂ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಳಸಿ ಗಿಡ ಕೂಡ ನನ್ನ ಹತ್ರ ಆ್ಯಕ್ಚುಲಿ ಇದ್ದಿದ್ದು ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ತುಳಸಿ ಗಿಡ ಇರಲಿಲ್ಲ. ಅಮ್ಮನ ಹತ್ರ ಅಂದರೆ ನಮ್ಮ ಅತ್ತೆ ಹತ್ರ ಒಂದು ತುಳಸಿ ಗಿಡ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಸೊ ಅವರು ಅದು ಟೆರೆಸಲ್ಲಿ ಒಂದಷ್ಟು ಪಾಟ್ಗಳಿಗೆ ಪೇಯಿಂಟ್ ಡಬ್ಬಗಳಿಗೆಲ್ಲ ಹಾಕಿಟ್ಟಿದ್ರು. ಸೊ ಹಾಗಾಗಿ ಅದೇ ಒಂದು ಡಬ್ಬ ಎತ್ಕೊಂಡು ಬಂದಿದ್ವಿ. ಇಲ್ಲೇ ಮನೆ ಹತ್ರ ಬೇರೆ ಪಾಟಿಗೆ ಹಾಕ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡ್ತಿರ್ಬೋದು, ನಮ್ಮ ಅತ್ತೆಯವರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ಇನ್ನೊಂದು ಕಡೆ ಗ್ಯಾಸೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹಾಲು ಉಗ್ಸೋದಕ್ಕೆ ಅಂದ್ಬಿಟ್ಟು ಎತ್ತಿಡ್ತಾಯಿದ್ರು. ಬನ್ನಿ ಏನೆಲ್ಲ ಆಗುತ್ತೆ ನೀವು ನೋಡೋರಂತೆ. ನಮ್ಮ ಪುಟಾಣಿ ನೋಡಿ, ಅವಳಿಗೆ ಏನಾದರೂ ಆಗಿರಲಿ, ಯಾರೇನಾದರೂ ಮಾಡಲಿ, ಲೇಸ್ ತಿನ್ನಬೇಕು, ತಿಂಡಿ ತಿನ್ನಬೇಕು. ಅವಳು ಆರಾಮಿದ್ರೆ ಎಲ್ಲರೂ ಆರಾಮಿದ್ದಂಗೆ ಅಲ್ಲ ಮಗನೇ? ಪಕ್ಕದಲ್ಲೇ ಕುತ್ಕೊಂಡು ಹ್ಞೂ ಅನ್ನತ್ತೆ ಮಗು. ಓಕೆ, ಏನಾಗುತ್ತೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ. ಗೈಸ್, ಆಯಿತು. ಆಲ್ಮೋಸ್ಟ್ ನಾವು ಬಂದಿದ್ದು 8 ಗಂಟೆಗೆ ಬಂದ್ವಿ. ಇನ್ನು ಕ್ಲೀನಿಂಗ್ ನಡೀತಾನೆ ಇತ್ತು. ಸೊ ಈಗ ಅದೆಲ್ಲ ಹೋದ್ರು, ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ವಿ ನಾನು. ಸೊ ಅದೆಲ್ಲ ಹೋದ್ರಲ್ಲ, ಹೀಗೆಲ್ಲ ಒಂದೊಂದೇ ಪ್ರಿಪ್ರೇಷನ್ ಮಾಡಿಕೊಂಡು ಅಮ್ಮ ಒಂದು ಸ್ವಲ್ಪ ರಂಗೋಲಿ ಹಾಕಿದ್ರು, ನಮ್ಮ ಅತ್ತೆಯವರೆಲ್ಲ ರೆಡಿ ಮಾಡಿಕೊಟ್ರು. ಸೊ ಎಸ್, ಇವಾಗ ಪೂಜೆ ಆಗುತ್ತೆ, ತೋರಿಸ್ತೀನಿ ಬನ್ನಿ.
ಲಾಕ್ ಆದ್ರೂ ತೆಗೆದು ಬರೋಣ ಆಂಟಿ. ಚಿಲ್ಕದಾದ್ರೂ ಕೊಡ್ಬಾರ್ದಾ? ನೋಡ್ಬಿಟ್ಟು ಹಾಕ್ಬೇಕು. ಅದು ಹೆಂಗೆ ಅರ್ಜೆಂಟ್ ಮಾಡಕ್ ಹೋಗ್ಬೇಡ್ರಿ. ಬೀಗದಲ್ಲಿ ಮಾತ್ರ ಅದು ಕಂಪ್ಯೂಟರ್ ಇದು ಕಾವೇರಿ ನೀರಾ? ಕಾವೇರಿ ನೀರಾ ಯಾವುದು? ಸೊ ನಾನು ಮನೆಯಿಂದ ಬರ್ತಾ ಒಂದು ಬಿನ್ಗೆ ತುಂಬಿದ ಕೂಡ ನೀರು ತರಬೇಕು ಅಂತ ಹೇಳಿ ನಾನು ಉಪ್ಪು ನೀರೇ ತೊಗೊಂಡು ಬಂದಿದ್ದೆ. ಇಲ್ಲಿ ಮನೆಯಲ್ಲಿ ಏನು ಕುಡಿಯೋ ನೀರು ಏನು ಬಿಡ್ತಾರಲ್ಲ ಅದು ವಾರದಲ್ಲಿ 2 ದಿನ ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಪಕ್ಕದಲ್ಲೇ 5 ರೂಪಾಯಿ ಕಾಯಿನ್ ವಾಟರ್ ಫಿಲ್ಟರ್ ವಾಟರ್ ಇರುತ್ತಲ್ಲ ಅದು ಕೂಡ ಇತ್ತು. ಸೊ ಹಾಗಾಗಿ ನಾನು ಈಗ ಸದ್ಯಕ್ಕೆ ಇಲ್ಲಿ ಹಾಲು ಉಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಹಾಲು ಉಗ್ಸ್ತಾ ಇದ್ದೀವಿ. ಆಮೇಲೆ ಹೋಗಿ ನಾವು ತೊಗೊಂಡು ಬರೋಣ ಅಂತೇಳಿ ಇವಾಗ ಒಂದು ಕಡೆ ಹಾಲು ಉಕ್ಕೋದಕ್ಕೆ ಅಮ್ಮ ಪೂಜೆ ಮಾಡಿ ಇಡ್ತಿದ್ದಾರೆ, ಇನ್ನೊಂದು ಕಡೆ ದೇವ್ರ ಪೂಜೆಗೆ ದೀಪ ಕೂಡ ಅಂಟಿಸಿದ್ದು ದೇವ್ರ ಪೂಜೆನೂ ಮಾಡಿದ್ದಾರೆ. ಸೊ ಹೀಗೆ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಹಾಲು ಉಗ್ಸೋ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ನಮಗೆ ಒಳ್ಳೆಯದಾಗಲಿ, ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ನಡೀಲಿ. ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಮ್ಮ ಮನೆಯವರೆಲ್ಲರೂ ಚೆನ್ನಾಗಿರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಾನು ಆಶಿಸ್ತೀನಿ ಕೂಡ ಅದನ್ನು ಒಳ್ಳೆಯದಾಗಲಿ ಅಂತ ಹೇಳಿ. ಅಜ್ಜಿಗೆ ಯಾಕೆ ಕೊಡ್ತಿದ್ಯಾ ಪಾಪು? ನೀನು ತಿನ್ನು. ಯಾಕೆ ಅಜ್ಜಿ ಕೊಡ್ತಿದ್ಯಾ? ಅಲ್ಲಿ ಮಾಡ್ತಾರಾ? ಲ್ಯಾಮಿನೇಷನ್ ಮಾಡಿಸಿದ್ರೆ ಬಿಡಿಯಮ್ಮ ಒಂದು ಕಟ್ ಹಾಕ್ಸಿದ್ರಾಯ್ತು. ಅಲಂಕಾರ ಮಾಡಿರೋದನ್ನೇ ಬೇಕಾದ್ರೆ. ಹಂಗ ಎಸ್ಸಿದು ಪಾಪುಮ್ಮ. ಹೇಯ್ ಅಮ್ಮಂಗೆ ಬ್ಲೆಸ್ಸಿಂಗ್ ಮಾಡಮ್ಮ, ಒಳ್ಳೇದಾಗಲಿ ಅಂತ ಬ್ಲೆಸ್ಸಿಂಗ್ ಮಾಡಮ್ಮ. ಹಾಂ ಅದು ನಿಂತಿದ್ದಾರೆ. ಒಂದು ಕಡೆ ದೇವರಿಗೆ ಮಂಗಳಾರತಿ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು, ಹಾಗೆ ಇನ್ನೊಂದು ಕಡೆ ಅಮ್ಮ ಹಾಲನ್ನ ಬಿಸಿಗಿಟ್ಟು ನೋಡ್ಕೊಳ್ತಾ ಇದ್ರು ಯಾವ ಕಡೆ ಹಾಲು ಉಕ್ಕುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರಿಗೇನು ಒಂದು ಸೂರ್ಯನ ಕಡೆ ಇಲ್ಲ ನಂದಿ ಕಡೆ ಹಾಲು ಉಕ್ಕಬೇಕು ಅನ್ನೋದೊಂದು ವಾಡಿಕೆ ಇದೆ, ಅವಾಗ ಒಳ್ಳೇದಾಗುತ್ತೆ ಅನ್ನೋದು ಅವರ ನಂಬಿಕೆ ಆಗಿರೋದ್ರಿಂದ ಸೊ ಅದು ನೋಡ್ತಾ ನಿಂತಿದ್ರು ಯಾವ ಕಡೆ ಹಾಲು ಉಕ್ಕುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಅಮ್ಮ ಪೂಜೆ ಮಾಡ್ತಿದ್ರು. ನಮ್ಮ ಪುಟಾಣಿ ನೋಡಿ ತರಲೆ ಸುಬ್ಬಿ ಅವಳು ಎಲ್ಲ ಯಾವುದೇ ಪ್ರೋಗ್ರಾಮ್ ಇರಲಿ, ಯಾವುದೇ ದೇವ್ರ ಪೂಜೆ ಇರಲಿ, ಅವಳಿಗೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ, ಅವಳದ್ದು ಆಟನೇ ಅವಳಿಗೆ ನಡೀತಾ ಇರುತ್ತೆ. ಸೊ ಈ ಮನೆ ಏನಿದೆ ಅವ್ರು ಮುಂಚೆ ಖಾಲಿ ಮಾಡಿದ್ರು, ಥಿಂಗ್ಸ್ನೆಲ್ಲ ಅಲ್ಲೇ ಪಕ್ಕದಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು, ಆಮೇಲೆ ತೊಗೊಳ್ತೀವಿ ಅಂತ ಹೇಳಿ. ನಾವು ಮನೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ನಂತರ ಇಲ್ಲಿ ಪೂಜೆ ಮಾಡ್ಕೊಂಬಿಡೋಣ. ಅವರು ಅದನ್ನೆಲ್ಲ ಥಿಂಗ್ಸ್ ತೊಗೊಂಡು ಹೋದ್ಮೇಲೆ ನಾವು ಅಲ್ಲಿಂದ ಥಿಂಗ್ಸ್ನ ಅಂದರೆ ನಮ್ಮ ಮನೆ ಸಾಮಾನುಗಳೇನಿರುತ್ತೆ ಅದನ್ನೆಲ್ಲ ತೊಗೊಂಡು ಬಂದ್ರಾಯ್ತು ಅಂತ ಹೇಳಿಬಿಟ್ಟು ಜಸ್ಟ್ ಹಾಲು ಉಗ್ಸೋದಕ್ಕೆ ಅಂತ ಹೇಳಿ ಮನೇನ ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಹಾಲು ಕುದಿ ಬರ್ತಾ ಇದೆ. ಸೊ ಎಲ್ಲ ಕಡೆಯಿಂದನೂ ಹಾಲು ಉಕ್ಕಿ ಬಂತು. ಆವಾಗ ಅಮ್ಮ ಹೇಳಿದ್ರು ಚೆನ್ನಾಗಾಗತ್ತೆ, ಖುಷಿ ತುಂಬ ಚೆನ್ನಾಗಿ ಬರುತ್ತೆ, ಬಿಕಾಸ್ ಸೂರ್ಯನ ಕಡೆ ನಂದಿ ಕಡೆ ಎಲ್ಲ ಕಡೆನೂ ಉಕ್ಕಿದೆ, ತೊಂದರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. 3 ಸಲ ಹಾಲು ಉಕ್ಕಿ ಬಂದಾಗ 3 ಸಲ ಸಕ್ಕರೆ ಹಾಕಬೇಕು ಅಂತ ವಾಡಿಕೆ ಇದೆ. ಸೊ ಅದನ್ನು ಕೂಡ ಮಾಡ್ತಿದ್ರು. ಪಾಪ ನೋಡಿ ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಕಿತಾಪತಿ ಮಾಡ್ತಾನೆ ಇದ್ಲು. ಸೊ ಒಂಥರ ಖುಷಿ ಅಮ್ಮನ ಜೊತೆ, ಅತ್ತೆ ಜೊತೆ, ನನ್ನ ಮಗಳು ಜೊತೆ ಹಾಲು ಉಗ್ಸಿರೋದು. ಸೊ ಇವಾಗ ಅತ್ತೆಯವರು ಪೂಜೆ ಮಾಡಾಯಿತು, ಹಾಲು ಕೂಡ ಉಗ್ಸಾಯಿತು. ಇವಾಗ ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಈ ಹೊಸ ಮನೆ ಏನಿದೆ ಇಲ್ಲಿ ಒಳ್ಳೆ ರೀತಿಯಿಂದ ನೆಮ್ಮದಿಯಿಂದ ಶಾಂತಿಯುತವಾಗಿ ನಮ್ಮ ಜೀವನ ನಡೀಲಿ, ಇಷ್ಟು ದಿನ ಇದ್ದಿದ್ದ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಂಡು ಒಳ್ಳೆ ರೀತಿಲಿ ಜೀವನ ಮಾಡೋದಕ್ಕೆ ಎಡೆ ಮಾಡಿಕೊಡು ದೇವ್ರೆ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತಾ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ನನಗೆ ಅಂತ ಅಂದರೆ ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಹೇಳಿ
ಆಶಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ. ಏನಪ್ಪ ಅಂತ ಹೇಳಿದ್ರೆ ಏನೋ ಒಂದು ಆಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀನಿ, ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಾಗ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಷ್ಟೇ. ಈಗ ಮಾಡ್ತಿರೋಂಥ ಮನೆ ಬಂದು ಇದು ಡಬಲ್ ಬೆಡ್ರೂಮ್ ಮನೆ ಆಗಿರುತ್ತೆ. ಎರಡೂ ಕೂಡ ಮಾಸ್ಟರ್ ಬೆಡ್ರೂಮ್. ಎರಡೂ ರೂಮಲ್ಲೂ ಅಟ್ಯಾಚ್ಡ್ ಟಾಯ್ಲೆಟ್ ಆಗಿರ್ಬೋದು ಮತ್ತು ಬಾತ್ರೂಮ್ ಎರಡೂ ಇದೆ. ಸೊ ಹಾಗಾಗಿ ಅಂದರೆ ಮನೆ ಕಂಪ್ಲೀಟ್ ವೀಡಿಯೋನ ನಾನು ಹೋಮ್ ಟೂರ್ ಅಂತ ಹೇಳಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಆ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನೀವು ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಸದ್ಯಕ್ಕೆ ಪೂಜೆ ಮಾಡಿದಾಗ ನಿಮಗೆ ಐಡಿಯಾ ಬಂದಿರುತ್ತೆ ಯಾವ್ದ್ಯಾವ್ದು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಮನೆಯಲ್ಲಿ ಥಿಂಗ್ಸ್ನೆಲ್ಲ ಸೆಟ್ ಮಾಡಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಹೋಮ್ ಟೂರ್ನ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ ಹೋಮ್ ಟೂರ್ ಕೂಡ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದೆ ಏನಾಗುತ್ತೆ ನೋಡಿ. ಗೈಸ್ ಏನು ಗೊತ್ತಾ, ಮಾರ್ನಿಂಗ್ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೆಸ್ಸಿನೆಸ್ ಇತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ತಲೆ ತುಂಬ ಮೆಸ್ಸಿ ಅನ್ನಿಸ್ತಾ ಇತ್ತು. ಸೊ ಇವಾಗ ಎಲ್ಲರೂ ಹೋದರು. ಅಮ್ಮ ಬಂದಿದ್ರಲ್ವ, ಅಮ್ಮ ಹೋದರು. ಹಾಗೆ ನಮ್ಮ ಅತ್ತೆಯವ್ರನ್ನ ಕೂಡ ಕಳಿಸ್ಕೊಟ್ಟೆ. ಬಿಕಾಸ್ ಸ್ನೂಫಿ ಮತ್ತು ಕುಕ್ಕು ಇದ್ದಾರೆ ಮನೆಯಲ್ಲಿ. ಅವರು ತುಂಬ ಟೆನ್ಸ್ಡ್ ಆಗಿಬಿಡ್ತಾರೆ ಜಾಸ್ತಿ ಹೊತ್ತು ಬಿಟ್ಟಿದ್ರೆ. ಸೊ ಹಾಗಾಗಿ ಅಮ್ಮನ ಮತ್ತು ನಮ್ಮ ಅತ್ತೆನ ಇಬ್ಬರೂ ಆಟೋ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಮನೆಗೆ. ಅಮ್ಮಂಗೂ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ, ಎಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ವಿಲ್ಸಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು, ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಪ್ರತಿಯೊರಂತೂ ಒಂದು 6:30 ಹಂಗೆ ಬರ್ತಾರೆ. ಮನೆ ಫುಲ್ ಖಾಲಿ ಹೊಡಿತಿದೆ. ಬಟ್ ನೆಕ್ಸ್ಟ್ ಟೈಮ್ ನಾನೆಲ್ಲ ಸೆಟ್ ಆಲ್ ಸೆಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಮನೆ ಅಂತ ಹೇಳಿಬಿಟ್ಟು. ಹೋಮ್ ಟೂರ್ ಕೂಡ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಹೌ ಇಟ್ ವಿಲ್ ಕಮ್ ಔಟ್ ಅಂತ ಹೇಳಿಬಿಟ್ಟು. ಸೊ ಇಷ್ಟ ಆಗಿತ್ತು. ಇದು ನನ್ನ ಜೊತೆ ಶೇರ್ ಮಾಡಬೇಕಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಇವಾಗ ನಾನು ಒಬ್ಬಳೇ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಏನೋ ಒಂಥರ ಹ್ಯಾಪಿ ಫೀಲ್ ಇದೆ. ಗೋಯಿಂಗ್ ಫಾರ್ವರ್ಡ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಖುಷಿಯಲ್ಲಿದ್ದೀನಿ. ಬಿಕಾಸ್ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ದೀವಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಮನೆ ಖಾಲಿ ಮಾಡಿದ್ದು, ಅಲ್ಲಿ ಮನೆ ಎಲ್ಲ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡೋದು, ಹಾಗೆ ಇಲ್ಲಿ ಬಂದು ಸೆಟಲ್ ಮಾಡೋದು ಎಲ್ಲನೂ ಸಾಧ್ಯ ಆದರೆ ಇದೇ ವಿಡಿಯೋದಲ್ಲಿ ಅಂದರೆ ತೋರಿಸ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೋಪ್ ಯು ಗೈಸ್ ಆಲ್ ಎಂಜಾಯ್ ದಿಸ್ ವಿಡಿಯೋ. ಇದು ಸಣ್ಣ ವ್ಲಾಗ್ ಆಗಿದ್ದು, ನನ್ನ ಪರ್ಸ್ನಲ್ ವ್ಲಾಗ್. ಬಿಕಾಸ್ ನನಗೆ ಖುಷಿ ಕೊಡೋವಂಥ ವಿಚಾರ, ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ರೆ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಜೊತೆ ಇರುತ್ತೆ ಅನ್ನೋ ಒಂದೇ ಥಾಟಿಂದ ಈ ವಿಡಿಯೋನ ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಸೊ ನೈಟ್ ಆಗ್ತಿದ್ದಂಗೆ ಅಲ್ಲಿ ಏನೇನು ಥಿಂಗ್ಸ್ ಇತ್ತಲ್ಲ ಎಲ್ಲನೂ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರದಿಯವರು ಗಾಡಿ ಮಾಡ್ಕೊಂಡು ಬಂದಿದ್ದರು. ಅಣ್ಣನ ಫ್ರೆಂಡ್ಸ್ ಆಗಿರ್ಬೋದು, ಪ್ರದಿ ಎಲ್ಲರೂ ಶಿಫ್ಟಿಂಗ್ ಸ್ಟಾರ್ಟ್ ಮಾಡಿದರು. ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಣ್ಣನ ಫ್ರೆಂಡ್ಸು. ಸೊ ಇಷ್ಟ ಆಗಿತ್ತು ವ್ಲಾಗ್, ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿದೆಯಲ್ಲ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಯಾವ್ದನ್ನು ಎಲ್ಲಿದ್ದನ್ನು ವಿಡಿಯೋ ಮಾಡ್ಕೊಂಡಿರು ನೀನು. ಮತ್ತೆ ಬರಬಾರ್ದ ವ್ಲಾಗಲ್ಲಿ? ಅಲ್ಲಿ ನಿಧಾನಕ್ಕೆ ಗ್ಲಾಸ್ ಏನಾದರೂ ಇದ್ರೆ ಬ್ರೋ ಅಂತ ನನ್ನವನು. ನೋಡಿ, ಈ ಸವರ್ ಬ್ರೋ, ಈ ಸವರ್. ಈಸ್